Jai Shri Gurudev. Welcome to Accountancy Online Class Session 23. So, previous sessions ಅಲ್ಲಿ ನಾವು ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವು. ಆ ರೀಕಾನ್ಸ್ಟಿಟ್ಯೂಷನ್ ಅಂದರೆ ಅಡ್ಮಿಷನ್, ಇನ್ ಕೇಸ್ ಆಫ್ ಅಡ್ಮಿಷನ್ ಆದಾಗ ಒಬ್ಬ ನ್ಯೂ ಪಾರ್ಟ್ನರ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಅಡ್ಮಿಟ್ ಆದಾಗ ಅಗ್ರಿಮೆಂಟಲ್ಲಿ ಸಮ್ ಚೇಂಜಸ್ ಆಗುತ್ತೆ, ಹೌದಾ? ದಟ್ ಚೇಂಜಸ್ ಆರ್ ಕಾಲ್ಡ್ ರೀಕಾನ್ಸ್ಟಿಟ್ಯೂಷನ್. ಇನ್ ವಾಟ್? ಇನ್ ದಿ ಅಗ್ರಿಮೆಂಟ್, ಬಿಕಾಸ್ ಆಫ್ ಎ ನ್ಯೂ ಪಾರ್ಟ್ನರ್. ಸೊ ಏನು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಫಾರ್ಮ್ ಏನು ಪ್ಯಾಟರ್ನ್ ಇತ್ತು, ನ್ಯೂ ಪಾರ್ಟ್ನರ್ ಬಂದ ತಕ್ಷಣ ಚೇಂಜಸ್ ಆಗುತ್ತೆ ಅಂತ ಹೇಳಿದೆ, ಹೌದಾ? ಸೊ ಚೇಂಜಸ್ ಅಗ್ರಿಮೆಂಟಲ್ಲಿ ಯಾವ ಥರ ಆಗುತ್ತೆ, ಯಾವ ಸೆಕ್ಟರ್ ಮೇಲೆ ಚೇಂಜಸ್ ಆಗುತ್ತೆ, ಯಾವ ಟರ್ಮ್ಸ್ ಮೇಲೆ ಅಥವಾ ಕಂಡೀಷನ್ಸ್ ಮೇಲೆ ಚೇಂಜ್ ಆಗುತ್ತೆ ಅಂತ ಹೇಳಿದೆ. ಮೊದಲು ನಾವು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದರೆ ಅಡ್ಮಿಷನ್ ಆಗೋಕ್ಕಿಂತ ಮುಂಚೆ ಒಬ್ಬ ನ್ಯೂ ಪಾರ್ಟ್ನರ್ ಎಕ್ಸಿಸ್ಟಿಂಗ್ ಫರ್ಮಿಗೆ ಬರೋಕ್ಕಿಂತ ಮುಂಚೆ ಅವನು ಏನು ಪ್ರಾಫಿಟ್ಸ್ನ ಎಂಜಾಯ್ ಮಾಡ್ತಿದ್ದ ಅದನ್ನು ಬಿಟ್ಕೊಡ್ಬೇಕಾಗತ್ತೆ. ಅಂದರೆ ಏನು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಂಜಾಯ್ ಮಾಡ್ತಿದ್ದ ಅದನ್ನು ಬಿಟ್ಕೊಡ್ಬೇಕಾಗತ್ತೆ. ಸೊ ಅದೇನಾಯಿತು, ನ್ಯೂ ಪಾರ್ಟ್ನರ್ ಬಂದ ತಕ್ಷಣ ಆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನು ಹಂಚ್ಕೊತಾರೆ ಅದೇನಾಗ್ತಾ ಹೋಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಚೇಂಜ್. ದಟ್ ಈಸ್ ಇನ್ ದ that is relates to one terms and one term and conditions. ಅಂದರೆ ಯಾವ ಒಂದು ಪರ್ಟಿಕ್ಯುಲರ್ ಏರಿಯಾದ ಮೇಲೆ ಅದು ಏನು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಥವಾ ಸ್ಯಾಕ್ರಿಫಿಕೇಷನ್ ಆಫ್ ಪ್ರಾಫಿಟ್ಸ್ ಅಥವಾ ಪ್ರಾಫಿಟ್ಸ್ನ ಸ್ಯಾಕ್ರಿಫೈಸ್ ಮಾಡೋದಾಗಿರ್ಬೋದು, ಅದು ಒಂದು ಅಗ್ರಿಮೆಂಟಲ್ಲಿ ಬೈಂಡ್ ಆಗಿರುತ್ತೆ. ಸೊ ಅದು ಚೇಂಜಸ್ ಆಗುತ್ತೆ, ಆಯಿತಾ? ಸೊ ಇದ್ರ ಮೇಲೆ ನಾವು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಚೇಂಜ್ ಆದ ತಕ್ಷಣ ಯಾವ ರೀತಿ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು ಆ್ಯಂಡ್ ಯಾವ ರೀತಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಇವತ್ತಿನ ಕ್ಲಾಸ್ನಲ್ಲಿ ಒಬ್ಬ ನ್ಯೂ ಪಾರ್ಟ್ನರ್ ಫರ್ಮಿಗೆ ಎಂಟ್ರಿ ಆಗೋ ಟೈಮ್ನಲ್ಲಿ ಅವನು ಫರ್ಮಿಗೆ ಯಾವ ರೀತಿ ಅಮೌಂಟ್ನ ಇನ್ವೆಸ್ಟ್ ಮಾಡಬೇಕು ಆ್ಯಂಡ್ ದೆನ್ ಜೊತೆಗೆ ಇನ್ನು ಎಕ್ಸ್ಟ್ರಾ ಮನಿ ತರಬೇಕು ಫರ್ಮಿಗೆ. ಅದು ಎಕ್ಸ್ಟ್ರಾ ಮನಿ ಏನಕ್ಕೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಓಕೆ, ಸೊ ದಟ್ ಈಸ್ ಆಲ್ಸೋ ಒನ್ ಚೇಂಜ್, ಆಯಿತಾ? ನೋಡಿ, ನ್ಯೂ ಪಾರ್ಟ್ನರ್ ಬಂದ ತಕ್ಷಣ ದ ಪೋರ್ಷನ್ ಆಫ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ, ಹೌದಾ? ಸೊ ಪೋರ್ಷನ್ ಆಫ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಓಲ್ಡ್ ಪಾರ್ಟ್ನರ್ಸ್ ಕಮ್ಮಿ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಎಲಿಮೆಂಟ್ ಇದೆ, ನ್ಯೂ ಪಾರ್ಟ್ನರ್ ಬಂದ ತಕ್ಷಣ ಫಾರ್ಮಲ್ ಒಂದು ಬದಲಾವಣೆ ಆಗುತ್ತೆ, ಮೇನ್ ಬದಲಾವಣೆ ಆಗುತ್ತೆ. ಅದು ಬಿಕಾಸ್ ಆಫ್ ಎ ನ್ಯೂ ಪಾರ್ಟ್ನರ್. ಅದೇನು ಬದಲಾವಣೆ? ಫರ್ಮಿಗೆ ನ್ಯೂ ಪಾರ್ಟ್ನರು ತಾನು ಎಕ್ಸಿಸ್ಟಿಂಗ್ ಫರ್ಮಿಗೆ ಸೇರ್ಕೊಳ್ಳೋಕ್ಕೆ ಅವನೇನು ಕೊಡಬೇಕು ಅಂದರೆ ಎಕ್ಸ್ಟ್ರಾ ಮನಿ ಕೊಡಬೇಕು, ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕು, ಇನ್ಕ್ಲೂಡಿಂಗ್ ಕ್ಯಾಪಿಟಲ್. ಸೊ ನೋಡಿ, ಫಾರ್ ಎಕ್ಸಾಂಪಲ್ ಎ ಆ್ಯಂಡ್ ಬಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ ಅನ್ಕೊಳ್ಳಿ. ಎ ಆ್ಯಂಡ್ ಬಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಓಕೆ, ಸೊ ಎ ಒಂದು 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದಾನೆ ಅನ್ಕೊಳ್ಳಿ. ಎ 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದಾನೆ ಅನ್ಕೊಳ್ಳಿ. ಬಿನು 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದಾನೆ ಅನ್ಕೊಳ್ಳಿ. ಓಕೆ, ಸೊ ಇನ್ ಕೇಸ್ ಸಿ ಎಂಟರ್ಸ್ ಆದರೆ ಅವನೇನು ಮಾಡಬೇಕು, ಅವನು ಬಂಡವಾಳ ತರಬೇಕು. ಅವನು 1 ಲಕ್ಷ ರೂಪಾಯಿ ಬಂಡವಾಳ ತರಬೇಕು ಅಂತ ಹೇಳಿ ಇದನ್ನೇನಂತ ಕರಿತೀವಿ, ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅಂದರೆ ಸೀಸ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಓಕೆ, ಸೊ ಸೀಸ್ ಕ್ಯಾಪಿಟಲ್ ಟೋಟಲ್ ಆಗಿ ಎಷ್ಟಾಯಿತು? 3 lakhs. ಸಿ ಅವ್ನು ಪಾರ್ಟ್ನರ್ಶಿಪ್ ಎಂಟ್ರಿ ಕೊಡಬೇಕಾದ್ರೆ ಇದೆಲ್ಲ ಎಸ್ಯೂಮ್ಡ್ ಫಿಗರ್ಸ್. ಓಕೆ, ಎಂಟ್ರಿ ಕೊಡೋ ಟೈಮ್ನಲ್ಲಿ 1 ಲಕ್ಷ ರೂಪಾಯಿ ಏನು ಕೊಡಬೇಕು? ಕ್ಯಾಪಿಟಲ್ ಕೊಡಬೇಕು, ಬಂಡವಾಳ ಕೊಡಬೇಕು. ಯಾರಿಗೆ? ಫರ್ಮಿಗೆ. ಓಕೆ, ಫರ್ಮ್ ಇಟ್ ಇಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಫರ್ಮಿಗೆ ಬಂಡವಾಳ ಕೊಡಬೇಕು. ಓಕೆ, ಸೊ ಓವರಾಲ್ ಸಿ ಬಂದ ತಕ್ಷಣ 3 ಲಕ್ಷ ರೂಪಾಯಿ ಆಯಿತು, ಆಯಿತಾ? ಈ 1 ಲಕ್ಷ ಜೊತೆಗೆ ಎಕ್ಸ್ಟ್ರಾ ಮನಿನ ಅವ್ನು ಇನ್ವೆಸ್ಟ್ ಮಾಡಬೇಕು, ಫರ್ಮಿಗೆ ಎಕ್ಸ್ಟ್ರಾ ಮನಿ ಪೇ ಮಾಡಬೇಕು. ಈ ಎಕ್ಸ್ಟ್ರಾ ಮನಿನ ನಾವೇನು ಕರಿತೀವಿ? ಪ್ರೀಮಿಯಮ್ ಅಂತ ಕರಿತೀವಿ. ಅಥವಾ ಈ ಎಕ್ಸ್ಟ್ರಾ ಮನಿನ ಪ್ರೀಮಿಯಮ್ ಅಥವಾ ಗುಡ್ ವಿಲ್ ಅಂತ ಕರಿತೀವಿ. So, A and B, they are existing partners. They are invested 1 lakh each. If C enters, he also has to be invest 1 lakh rupees. Okay, that's why he has invested rupees 1 lakh. Okay, that is what? Capital.
The firm has to repay that capital when the firm completely closes its business. With the capital, C has to bring extra money towards the firm. ಫರ್ಮಿಗೆ ಎಕ್ಸ್ಟ್ರಾ ಮನಿ ಕೊಡಬೇಕು. ಆ ಎಕ್ಸ್ಟ್ರಾ ಮನಿ ಕೊಟ್ಟರೆ ಅಥವಾ ತಂದರೆ ಅದನ್ನು ಪ್ರೀಮಿಯಂ ಅಂತ ಕರಿತೀವಿ ಅಥವಾ ಗುಡ್ ವಿಲ್ ಅಂತ ಕರಿತೀವಿ. ಇಷ್ಟ ಆಗ್ತೀಯಾ? ಕ್ಯಾಪಿಟಲ್ ಜೊತೆಗೆ ಒಂದು ಎಕ್ಸ್ಟ್ರಾ ಪೋರ್ಷನ್ ಆಫ್ ಮನಿ ಅವನು ಇನ್ವೆಸ್ಟ್ ಮಾಡಬೇಕು, ಬಿಸ್ನೆಸ್ಗೆ ಕೊಡಬೇಕು, ಫರ್ಮಿಗೆ ಕೊಡಬೇಕು. ಆ ಎಕ್ಸ್ಟ್ರಾ ಮನಿನ ಪ್ರೀಮಿಯಂ ಅಂತ ಕರಿತೀವಿ ಅಥವಾ ಗುಡ್ ವಿಲ್ ಅಂತ ಕರಿತೀವಿ. ಈಗ ನಮ್ಮ ಟಾಪಿಕ್ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಸೆಷನ್ 23 ಏನು ಗುಡ್ ವಿಲ್ ಅಂತ ಹೇಳ್ತೀವಿ. ಸ್ಟ್ಯಾಂಡರ್ಡ್ ಟರ್ಮಿನಾಲಜಿ ಗುಡ್ ವಿಲ್ ಅಂತ ಕರಿತೀವಿ. ಓಕೆ, ಈಗ ಗುಡ್ ವಿಲ್, ವಾಟ್ ಈಸ್ ಗುಡ್ ವಿಲ್? ಓಕೆ, goodwill means value of firms reputation. Okay, goodwill means the value of firms reputation. The reputation means maybe a good name. ಗುಡ್ ನೈಟ್ ಫರ್ಮ್ಗೆ ಯಾವಾಗ ಬರುತ್ತೆ? ವೆನ್ ದ ಫರ್ಮ್ earns a good profit. See, ಗುಡ್ ವಿಲ್ ಅಂತ ಹೇಳಿದ್ರೆ ಒಳ್ಳೆ ಹೆಸರು. ಯಾರ್ದು? ಫರ್ಮ್ಸ್ ಗುಡ್ವಿಲ್ ಅಂದರೆ ವ್ಯಾಲ್ಯೂ ಆಫ್ ಫರ್ಮ್ಸ್ ರೆಪ್ಯುಟೇಷನ್. ವ್ಯಾಲ್ಯೂ ಮೀನ್ಸ್ ಈಗ ಒಂದು ವಸ್ತುನ ಫಾರ್ ಎಕ್ಸಾಂಪಲ್ ಇದೊಂದು ಶೀಟ್ ಇಟ್ಸ್ ಎ ಐಟಮ್ ಅಥವಾ ಥಿಂಗ್, ವಸ್ತು. ಇದ್ರ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ 50 ಪೈಸಾ, ₹1 ಇರ್ಬೋದು. ಓಕೆ, ದ ಮೆಷರ್ಮೆಂಟ್, ದ ವ್ಯಾಲ್ಯೂ ಮೀನ್ಸ್ ದ ಮೆಷರಿಂಗ್ ದಿ ಪರ್ಫಾರ್ಮೆನ್ಸ್ ಇನ್ ದ ಟರ್ಮ್ಸ್ ಆಫ್ ಮನಿ. ಓಕೆ, ಸೊ ಅದೇ ಥರ ಗುಡ್ ವಿಲ್ ಅನ್ನೋದು ಇಟ್ ಈಸ್ ಅನ್ ಐಟಮ್, ಇನ್ವಿಸಿಬಲ್ ಥಿಂಗ್. ಸೊ ಫರ್ಮ್ ಈಸ್ ಮೆಷರಿಂಗ್ ಇಟ್ಸ್ ವ್ಯಾಲ್ಯೂ. ಅಂದರೆ ಫರ್ಮು ತನ್ನ ಒಳ್ಳೆಯ ಹೆಸರನ್ನ ಮನಿಯಿಂದ ಮೆಷರ್ ಮಾಡುತ್ತೆ. ಆ ಮೆಷರ್ ಮಾಡಿದಾಗ ಏನು ಅಮೌಂಟ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಫರ್ಮ್ಸ್ ಗುಡ್ ನೇಮ್ ವ್ಯಾಲ್ಯೂ 5 lakhs, 10 lakhs. That 10 lakhs is called value. Value of what? Firm's reputation. Then reputation is what? Good name. Good name ಯಾವಾಗ ಕ್ರಿಯೇಟ್ ಆಗುತ್ತೆ? When the firms earns a good profit. Then ಈ ವ್ಯಾಲ್ಯೂ ಆಫ್ ಫರ್ಮ್ಸ್ ರೆಪ್ಯುಟೇಷನ್ ಅಂದರೆ ಗುಡ್ ಪ್ರಾಫಿಟ್ ಅಂತ ಹೇಳಿದ್ರೆ. ಆ್ಯಂಡ್ ದೆನ್ ಹೌ ಟು ಫೈಂಡ್ ಔಟ್ ಎ ಗುಡ್ ಪ್ರಾಫಿಟ್? ಸಿ, ಹೌ ಟು ಫೈಂಡ್ ಎ ಗುಡ್ ಪ್ರಾಫಿಟ್? ಓಕೆ, above the normal profit. Okay, as compared to other similar line of firms. ಸೊ ನೋಡಿ, ಒಂದು ಫರ್ಮ್ ಅದೇ ಥರ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಒಂದು ಫರ್ಮ್ಸ್ಗಳು ಇರುತ್ತೆ ಅಂತ ಮಾರ್ಕೆಟಲ್ಲಿ. ನೋಡಿ, ಯಾವುದೋ ಒಂದು ಸೋಪ್ ಇದೆ, PS ಸೋಪ್. ಅದೇ ಥರ ಪ್ರಾಡಕ್ಟ್ನ ಸಂತೂರ್ ಸೋಪ್ ಇದೆ, ಲೈಫ್ ಬಾಯ್ ಸೋಪ್ ಇದೆ, ಲಕ್ಸ್ ಇದೆ. ಸೊ ಅವೆಲ್ಲ ಸೇಮ್ ಲೈನ್ ಆಫ್ ಇಂಡಸ್ಟ್ರಿ. ಸೊ ಒಂದೇ ಥರ ಗೂಡ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಒಂದು 10 ಫರ್ಮ್ಸ್ ಇದೆ ಅಂದ್ಕೊಳ್ಳಿ, ಆಯಿತಾ? ಒಂದು ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ನಾರ್ಮಲ್ ಪ್ರಾಫಿಟ್ಟು ಒಂದು 10% ಆನ್ ಟರ್ನ್ ಓವರ್. ಅಂದರೆ
ಟರ್ನ್ ಓವರ್ ಅಂದರೆ ಸೇಲ್ಸ್ ಮೇಲೆ 10% ಈ ಇಂಡಸ್ಟ್ರಿ ನಾರ್ಮಲ್ ಆಗಿ ವರ್ಷ ಪ್ರಾಫಿಟ್ಸ್ನ ಅರ್ನ್ ಮಾಡ್ತಿರ್ತಾರೆ ಅನ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ ಟರ್ನ್ ಓವರ್ 1 ಲಕ್ಷ ಟರ್ನ್ ಓವರ್ ಅಂದ್ಕೊಳ್ಳೋಣ, 10% ಅಂದರೆ 10,000 ರೂಪಾಯಿ ಪ್ರಾಫಿಟ್ ಆಯಿತು. ಸೊ ಎವ್ರಿ ಇಯರ್ ಈ ಸಿಮಿಲರ್ ಟೈಪ್ ಆಫ್ ಇಂಡಸ್ಟ್ರೀಸ್ಗಳು 1 ಲಕ್ಷ ರೂಪಾಯಿ ಬಂಡವಾಳಕ್ಕೆ ಅಥವಾ 1 ಲಕ್ಷ ರೂಪಾಯಿ ಸೇಲ್ಸ್ಗೆ 10% ಪ್ರಾಫಿಟ್ ಅರ್ನ್ ಮಾಡ್ತಾ ಇದೆ ಅಂದ್ಕೊಳ್ಳಿ. ಅಂದರೆ 10,000 ರೂಪಾಯಿ ಬಂತು. ಆದರೆ ಆ 10 ಫರ್ಮಲ್ಲಿ ಯಾವುದೋ ಒಂದು ಫರ್ಮು 20% ಲಾಭ ಮಾಡ್ತಾ ಇದೆ. ಅಂದರೆ ಪ್ರಾಫಿಟ್ ಎಷ್ಟಾಯಿತು? 20,000 ಆಯಿತು. ರೆಗ್ಯುಲರ್ ಪ್ರಾಫಿಟ್ ಎಷ್ಟು ನೋಡಿ, ರೆಗ್ಯುಲರ್ ಪ್ರಾಫಿಟ್ ಎಷ್ಟು? 10,000. ಓಕೆ. ದೆನ್ ಸೂಪರ್ ಪ್ರಾಫಿಟ್ ಅಂದರೆ ಎಕ್ಸೆಸ್ ಪ್ರಾಫಿಟ್, ಅಬ್ನಾರ್ಮಲ್ ಪ್ರಾಫಿಟ್, ಸೂಪರ್ ಪ್ರಾಫಿಟ್ ಎಷ್ಟು? 20,000. ಓಕೆ. ನಮ್ಮ ಫಾರ್ ಎಕ್ಸಾಂಪಲ್ 10 ಫರ್ಮ್ಸಲ್ಲಿ ಯಾವುದೋ ಒಂದು ಫರ್ಮ್ 20,000 ಪ್ರಾಫಿಟ್ ಮಾಡ್ತಾ ಇದೆ ಫಾರ್ ದ ಸೇಮ್ ಟರ್ನ್ ಓವರ್ ಅಥವಾ ಫಾರ್ ದ ಸೇಮ್ ಇನ್ವೆಸ್ಟ್ಮೆಂಟ್. ಉಳಿದ ಫರ್ಮ್ಸ್ಗಳು ಸೇಮ್ ಇನ್ವೆಸ್ಟ್ಮೆಂಟ್ಗೆ 10,000 ಅರ್ನ್ ಮಾಡ್ತಾರೆ. ಸೊ ಡಿಫ್ರೆನ್ಸ್ ಎಷ್ಟಾಯಿತು? 10,000 ಆಯಿತು. ದಿಸ್ 10,000 ಈಸ್ ಕಾಲ್ಡ್ ಎ ಗುಡ್ವಿಲ್. ಸೊ ಗುಡ್ವಿಲ್ ಈಸ್ measured based on the earning capacity of the firms earning capacity. ಅಂದರೆ ಯಾವ ಫರ್ಮು ಅರ್ನಿಂಗ್ ಕೆಪಾಸಿಟಿ ತುಂಬ ಚೆನ್ನಾಗಿದೆ ಅಂಥ ಫರ್ಮ್ಸ್ಗಳದ್ದು ಏನು ದ ಗುಡ್ವಿಲ್, ಅಂಥ ಫರ್ಮ್ಸ್ ಗುಡ್ವಿಲ್ ಚೆನ್ನಾಗಿರುತ್ತೆ ಅಂತ ಅರ್ಥ. ಸೊ ದಟ್ಸ್ ವೈ ಗುಡ್ವಿಲ್ ಈಸ್ ಕಾಲ್ಡ್ ಆಸ್ ಗುಡ್ವಿಲ್ ಹ್ಯಾಸ್ ಟು ಬ್ರಿಂಗ್ ಬೈ ದಿ ನ್ಯೂ ಪಾರ್ಟ್ನರ್ ಟು ದ ಎಕ್ಸಿಸ್ಟಿಂಗ್ ಫಾರ್ಮ್. ಸೊ ಈಗ ನೋಡಿ ಅಡ್ಮಿಷನ್ ಆಗ್ತಿದ್ದಾನೆ. ಈ ಎಕ್ಸಾಂಪಲ್ ಸಿ ತೊಗೊಂಡಿದ್ದು ಅಡ್ಮಿಷನ್ ಆಗ್ತಿದ್ದಾನೆ. ಏನಕ್ಕೆ ಅಡ್ಮಿಷನ್ ಆಗ್ತಿದ್ದಾನೆ? ಅವನು ಅಡ್ಮಿಷನ್ ಆಗ್ತಿರೋ ಉದ್ದೇಶನೇ ಫರ್ಮ್ ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇದೆ ಅಂತ. ಎಲ್ಲ ಫರ್ಮ್ಸ್ಗೂ ಕಂಪೇರ್ ಮಾಡಿದ್ರೆ ಈ ಫರ್ಮ್ ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವನು ಎಕ್ಸ್ಟ್ರಾ ಮನಿ ಕೊಡೋಕ್ಕೂ ರೆಡಿ ಇದ್ದಾನೆ. ದಟ್ ಎಕ್ಸ್ಟ್ರಾ ಮನಿ ಈಸ್ ಕಾಲ್ಡ್ ಎ ಗುಡ್ವಿಲ್. ಓಕೆ. ದೆನ್ ಗುಡ್ವಿಲ್ ಇಸ್ ವಾಟ್? ಅಗೇನ್ it's a value of the firm's reputation and it is decided by the firm's profit. Which profit? Not a normal profit. The firm is those firms whose capacity is earning above the normal profit. So ಯಾವ ಫರ್ಮು ನಾರ್ಮಲ್ ಪ್ರಾಫಿಟ್ಗಿಂತ ಹೆಚ್ಚು ಸಂಪಾದನೆ ಮಾಡ್ತಾ ಇದೆ ಎವ್ರಿ ಇಯರ್, ಆ ಫರ್ಮ್ನಲ್ಲಿ ಒಳ್ಳೆ ಗುಡ್ವಿಲ್ ಇದೆ ಅಂತ, ಒಳ್ಳೆ ನೇಮ್ ಇದೆ, ಒಳ್ಳೆ ರೆಪ್ಯುಟೇಷನ್ ಇದೆ ಅಂತ. ಆಯಿತಾ? ಸೊ ಈ ಒಂದು ಕಾರಣಕ್ಕೆ ಈ ಒಂದು ಗುಡ್ವಿಲ್ಗೋಸ್ಕರ ಅವ್ನು ದುಡ್ಡು ತರಬೇಕು. ಆ್ಯಂಡ್ ದೆನ್ ಈಗ ಈಗ ಎ ಬಿ ಸಿ has to bring goodwill, okay, to the firm. ಫರ್ಮಲ್ಲಿ ಯಾರಿದ್ದಾರೆ? ಎ ಆ್ಯಂಡ್ ಬಿ. ಸೊ ಫರ್ಮಿಗೆ ಏನಕ್ಕೆ ಅವನು ದುಡ್ಡು ತರ್ತಿದ್ದಾನೆ? ಫರ್ಮಿಗೆ ಏನಕ್ಕೆ ಒಂದು ಎಕ್ಸ್ಟ್ರಾ ಮನಿ ಕೊಡ್ತಿದ್ದಾನೆ? ಬಿಕಾಸ್ ಫರ್ಮ್ಸ್ದು ಅರ್ನಿಂಗ್ ಕೆಪಾಸಿಟಿ ಚೆನ್ನಾಗಿದೆ. ಫರ್ಮ್ಸ್ದು ಅರ್ನಿಂಗ್ ಕೆಪಾಸಿಟಿ ಯಾತಕ್ಕೋಸ್ಕರ ಚೆನ್ನಾಗಿದೆ? ಬಿಕಾಸ್ ಆಫ್ ಎ ಆ್ಯಂಡ್ ಬಿ ಎಫರ್ಟ್ಸ್. ಎ ಆ್ಯಂಡ್ ಬಿ ಎಫರ್ಟ್ಸ್ ಏನಿದೆ ಚೆನ್ನಾಗಿದೆ. ಆಯಿತಾ? ಸೊ ಸಿ ಗುಡ್ವಿಲ್ ಅಂತ ದುಡ್ಡು ಕೊಡ್ತಾನೆ ಫರ್ಮಿಗೆ. ಫರ್ಮ್ ಏನು ಮಾಡುತ್ತೆ? ಎ ಆ್ಯಂಡ್ ಬಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಫರ್ಮು ಎ ಆ್ಯಂಡ್ ಬಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಆಯಿತಾ? ಸೊ ಬಿಕಾಸ್ ಆಫ್ ಸಚ್ ರೀಸನ್ ಸಿ ಹ್ಯಾಸ್ ಟು ಬ್ರಿಂಗ್ ಎ ಗುಡ್ವಿಲ್. ಅಂದರೆ ಸಿ ಬರೋ ಟೈಮ್ನಲ್ಲಿ ಫರ್ಮಿಗೆ ಎ ಆ್ಯಂಡ್ ಬಿ ಏನು ಮಾಡ್ತಾರೆ? ಡಿಮ್ಯಾಂಡ್ ಮಾಡ್ತಾರೆ ಅಥವಾ ಪ್ರೆಷರ್ ಹಾಕ್ತಾರೆ. ನಾವು ಇಷ್ಟು ವರ್ಷ ನಾವು ಫರ್ಮಿಗೋಸ್ಕರ ನಮ್ಮ ಎಫರ್ಟ್ಸ್ನ ಹಾಕಿದ್ದೀವಿ ಆ್ಯಂಡ್ ದೆನ್ ಫರ್ಮು ಮಾರ್ಕೆಟಲ್ಲಿ ಚೆನ್ನಾಗಿದೆ, ಫರ್ಮ್ ನೇಮ್, ಸೊ ಗುಡ್ವಿಲ್ ಜನ್ರೇಟ್ ಆಗಿದೆ. ಜೊತೆಗೆ ಸಿ ಏನಾದರೂ ಬಂದರೆ ಅವನು ಆ್ಯಸ್ ಪರ್ ದ ರೂಲ್ ವಿ ವಿಲ್ ಬಿ ದಿ ಓನರ್ ಆಫ್ ದ ಫರ್ಮ್. ಓನರ್ ಆದ ತಕ್ಷಣ ಫರ್ಮ್ನ ಪ್ರಾಪರ್ಟಿ ಮೇಲೂ ಅವನಿಗೆ ರೈಟ್ಸ್ ಬರುತ್ತೆ. ಆಯಿತಾ? ಸೊ ಆ ಒಂದು ಉದ್ದೇಶದಿಂದ ಎ ಮತ್ತು ಬಿ ಫರ್ಮಿಗೆ ಡಿಮ್ಯಾಂಡ್ ಮಾಡ್ತಾರೆ, ನಮಗೆ ಗುಡ್ವಿಲ್ ಬೇಕು, ಎಕ್ಸ್ಟ್ರಾ ಮನಿ ಬೇಕು. ಯಾಕಂದರೆ ನಾವು
ಸಿ ಬರ್ತಾನೆ, ಅವನ ಅಸೆಟ್ ಮೇಲೂ ಅವನಿಗೆ ರೈಟ್ಸ್ ಹೋಗುತ್ತೆ, ಜೊತೆಗೆ ಸಿ ಬಂದ ತಕ್ಷಣ ನಮ್ಮ ಪ್ರಾಫಿಟ್ ಶೇರಿಂಗ್ ರೇಷನ್ ಏನು ಕಮ್ಮಿ ಆಗುತ್ತೆ, ಅಥವಾ ನಾವು ನಮ್ಮ ಪ್ರಾಫಿಟ್ಸ್ನ ಸ್ಯಾಕ್ರಿಫೈಸ್ ಮಾಡ್ತೀವಿ. ಆ ಸ್ಯಾಕ್ರಿಫೈಸ್ ಮಾಡೋದಕ್ಕೋಸ್ಕರ ನಮಗೆ ಎಕ್ಸ್ಟ್ರಾ ಮನಿ ಬೇಕು. ಆ ಎಕ್ಸ್ಟ್ರಾ ಮನಿ ನಾವು ಗುಡ್ ವಿಲ್ ಅಂತ ಕರಿತೀವಿ. ಆ ಗುಡ್ ವಿಲ್ನ ಫರ್ಮ್ ಏನು ಮಾಡುತ್ತೆ, ಸಿಯಿಂದ ತೊಗೊಳುತ್ತೆ. ತೊಗೊಂಡಿದ್ದ ಗುಡ್ ವಿಲ್ನ ಯಾರಿಗೆ, ಎ ಆ್ಯಂಡ್ ಬಿಗೆ ಹಂಚುತ್ತೆ. ದಿಸ್ ಇಸ್ ವಾಟ್ ಗುಡ್ ವಿಲ್. ಸೊ ಅಕೌಂಟಿಂಗ್ ಟ್ರೀಟ್ಮೆಂಟು ಡಿಫ್ರೆಂಟ್ ಸಿಚುವೇಶನ್ ಬರುತ್ತೆ. ಅಕೌಂಟಿಂಗ್ ಟ್ರೀಟ್ಮೆಂಟ್ ಈಗ ಒಂದು ಸಿಚುವೇಶನ್ದು ಅಕೌಂಟಿಂಗ್ ಟ್ರೀಟ್ಮೆಂಟ್ ಡಿಸ್ಕಸ್ ಮಾಡೋಣ. ಇನ್ ದ ಕಮಿಂಗ್ ಕ್ಲಾಸಸ್ ವಿ ವಿಲ್ ಡಿಸ್ಕಸ್ ದಿ other situations which relates to a goodwill. Sorry. See, capital ತಂದ್ರೆ, ಸಿ ಕ್ಯಾಪಿಟಲ್ ತಂದರೆ, ಸೇ ಫಾರ್ ಎಕ್ಸಾಂಪಲ್ 1 lakh rupees ಕ್ಯಾಪಿಟಲ್ ತಂದರೆ ನೀವು ಜನರಲ್ ಎಂಟ್ರಿ ಏನು ಕೊಡ್ತೀರಿ, ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಅಥವಾ ಸೀಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, 1 lakh ದೆನ್ ಎಕ್ಸ್ಟ್ರಾ ಮನಿ ತರ್ತಾನೆ ಅನ್ಕೊಳ್ಳಿ, ಎಕ್ಸ್ಟ್ರಾ ಮನಿ ಅಥವಾ ಅದನ್ನೇನಂತ ಕರಿತೀವಿ, ಗುಡ್ ವಿಲ್ ಅಂತ ಕರಿತೀವಿ. ಗುಡ್ ವಿಲ್ಗೆ ಅವನು ಕ್ಯಾಶ್ ಕೊಟ್ಟರೆ, ಎಂಟ್ರಿ ಏನು ಬರುತ್ತೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು, ಅದು ಯಾರಿಗೆ ಕೊಡಬೇಕು, ಏಸ್ ಕ್ಯಾಪಿಟಲ್ ಅಕೌಂಟ್ ಟು ಬೀಸ್ ಕ್ಯಾಪಿಟಲ್. ಸಿ ಫಾರ್ ಎಕ್ಸಾಂಪಲ್ ಒಂದು 50,000 ರೂಪಾಯಿ ಗುಡ್ ವಿಲ್ ತರ್ತಾನೆ ಅನ್ಕೊಳ್ಳಿ. ಈ 50,000 ರೂಪಾಯಿ ದುಡ್ಡು ಕ್ಯಾಶ್ ಬಂದು ಅದು ಯಾರಿಗೆ ಕೊಡಬೇಕು, ಎ ಆ್ಯಂಡ್ ಬಿದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಕ್ವಲ್ ಅಂತ ಹೇಳಿದ್ರೆ ಇಬ್ಬರು 25,000. ಇದು ಸಿಚುವೇಶನ್ 1. ಸಿ ಯಾವ ಥರ ಅಕೌಂಟಿಂಗ್ ಟ್ರೀಟ್ಮೆಂಟ್ ಯಾವ ಥರ ಕೊಟ್ಟಿದ್ದೀನಿ ನೋಡಿ. ಫರ್ಮಿಗೆ ಸಿ ಕ್ಯಾಶ್ ಕೊಡ್ತಾನೆ, ಸೊ ಕ್ಯಾಶ್ ಬ್ಯಾಲೆನ್ಸು ಫಾರ್ಮಲ್ಲಿ ಜಾಸ್ತಿ ಆಯಿತು. ಆ್ಯಂಡ್ ದೆನ್ ಸೀಸ್ ಕ್ಯಾಪಿಟಲ್ ಅಕೌಂಟ್ ಯಾಕೆ ಕ್ರೆಡಿಟ್ ಆಗುತ್ತೆ ಅಂದರೆ ಇಟ್ ಈಸ್ ಎ ಲಯಬಿಲಿಟಿ, ಫ್ಯೂಚರ್ನಲ್ಲಿ ರೀಪೇ ಮಾಡಬೇಕು, ಇನ್ವೆಸ್ಟ್ ಮಾಡಿ. ಇದು ನಿಮಗೆ ಗೊತ್ತು ಯಾವ ಥರ ಮಾಡೋದು. ಅದೇ ಗುಡ್ ವಿಲ್ ತಂದರೆ ಅಗೇನ್ ಕ್ಯಾಶ್ ಬರುತ್ತೆ, 25,000 ಕ್ಯಾಶ್ ಬರುತ್ತೆ, 50,000 ಕ್ಯಾಶ್ ಬರುತ್ತೆ. ಸೊ ಕ್ಯಾಶ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಯಿತು. ಇದನ್ನು ಯಾರಿಗೆ ಕೊಡಬೇಕು, ಎ ಆ್ಯಂಡ್ ಬಿ ಕೊಡಬೇಕು, ಆಯಿತಾ. ಸೊ ಫ್ಯೂಚರ್ನಲ್ಲಿ 50,000 ರೂಪಾಯಿ ದುಡ್ಡನ್ನು ಎ ಆ್ಯಂಡ್ ಬಿ ಕೊಡಬೇಕು. ಅಂದರೆ ಅವರಿಬ್ಬರು ಎಫರ್ಟ್ಸ್ ಹಾಕಿರ್ತಾರೆ, ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಪ್ರಾಫಿಟ್ಸ್ನ. ಫಾರ್ ದಟ್ ರೀಸನ್ ನಾವೇನು ಮಾಡ್ತೀವಿ, ಫಾರ್ಮು ಕ್ಯಾಶ್ ಕೊಡಲ್ಲ. ಕ್ಯಾಶ್ ನಮ್ಮ ಹತ್ರ 50,000 ರೂಪಾಯಿ ಇದೆ, ಇನ್ಸ್ಟೆಡ್ 50,000 ರೂಪಾಯಿ ನಮ್ಮ ಹತ್ರ ಇದೆ. ಆ 25,000 ಏನು ಎ ಬಿ ಕೊಡಬೇಕು ಅದನ್ನು ಅವ್ರ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೀವಿ. ಅಂದರೆ ಯಾವಾಗ ಬೇಕಾದ್ರೂ ಅವ್ರು ಏನು ಮಾಡ್ಬೋದು, ಆ ದುಡ್ಡನ್ನು ವಿತ್ಡ್ರಾ ಮಾಡ್ಬೋದು. ಕ್ಯಾಶ್ ಕೊಡಲ್ಲ, ಬಟ್ ಇನ್ಸ್ಟೆಡ್ ಅವ್ರ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೀವಿ, ಅವ್ರ ಅಕೌಂಟ್ ಬ್ಯಾಲೆನ್ಸ್ನ ಜಾಸ್ತಿ ಮಾಡ್ತೀವಿ. ಆಟೋಮೆಟಿಕಲಿ ಇನ್ ಫ್ಯೂಚರ್ನಲ್ಲಿ ಅವ್ರಿಗೆ ರಿಕ್ವೈರ್ಮೆಂಟ್ ಬೇಕಾದಾಗ ಪರ್ಸ್ನಲ್ ಯೂಸ್ಗೆ ಅದನ್ನು ವಿತ್ಡ್ರಾ ಮಾಡ್ತಾರೆ ಅಮೌಂಟ್. ಸೊ ಒಂದು ಕಡೆ ಏನಾಯಿತು, ಗುಡ್ ವಿಲ್ ಬಂತು, ಕ್ಯಾಶ್ ರೂಪದಲ್ಲಿ ಬಂತು. ಆ ಗುಡ್ ವಿಲ್ ಬಂದಿದ್ದಕ್ಕೆ ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಆಬ್ಲಿಗೇಷನ್ ಕ್ರಿಯೇಟ್ ಆಯಿತು. ಯಾರ್ಯಾರಿಗೆ ಅಬ್ಲಿಗೇಷನ್ ಕ್ರಿಯೇಟ್ ಆಯಿತು, ಎ ಆ್ಯಂಡ್ ಬಿ, ಟುವರ್ಡ್ಸ್ ಎ ಆ್ಯಂಡ್ ಬಿ ಅಬ್ಲಿಗೇಷನ್ ಕ್ರಿಯೇಟ್ ಆಯಿತು. ಸೊ ಗುಡ್ ವಿಲ್ ಬರೋದ್ರಿಂದ ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ದ ಲಯಬಿಲಿಟಿ ಆಫ್ ದಿ ಪಾರ್ಟ್ನರ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ದೆನ್ ಗುಡ್ ವಿಲ್ನ ನಾವು ಗುಡ್ ವಿಲ್ನ ಸಿ ತಂದರೆ ಅದನ್ನು ರೀಪೇ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇಟ್ ಈಸ್ ಎ ಪ್ರೀಮಿಯಂ ಪೇಡ್ ಬೈ ಎ ನ್ಯೂ ಪಾರ್ಟ್ನರ್ in order to compensate A and B for their sacrification of the profits. Okay, this is situation 1. We will discuss different situations which relates to a goodwill in the coming classes. Okay, if there is any doubts, you just quote on the YouTube comment section. Thank you for watching this session.